ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನೀವು ಲೀಡರ್ಗಳನ್ನ ಸರಿಯಾಗಿ ನೋಡ್ಕೊಳಕ್ಕಾಗದೆ ನೀವು ದಿನಕ್ಕೊಂದು ಬೆಳಗ್ಗೆ ಆದ್ರೆ ಒಂದು ಬಾವುಟ ಹಾಕ್ತೀರಾ, BSP ಜೊತೆಗೆ ಹೋಗ್ತೀರಾ, ನಾಳೆ BSP ಬಿಡ್ತೀರಾ, ಆಮೇಲೆ BJP ಜೊತೆಗೆ CM ಇಬ್ರಾಹಿಂ ಏನ್ ಮಾಡಿದ್ರಿ, ಮಿರಾಜುದ್ದೀನ್ ಪಟೇಲ್ ಏನ್ ಮಾಡಿದ್ರಿ, ಅವ್ರನ್ನ ಏನ್ ಮಾಡಿದ್ರಿ, MP ಪ್ರಕಾಶ್ ಅವ್ರನ್ನ ಏನ್ ಮಾಡಿದ್ರಿ, ನಾಗೇಗೌಡ್ರನ್ನ ಏನ್ ಮಾಡಿದ್ರಿ, ಬೈರೇಗೌಡ್ರನ್ನ ಏನ್ ಮಾಡಿದ್ರಿ, YK ರಾಮಯ್ಯ ಅವ್ರನ್ನ ಏನ್ ಮಾಡಿದ್ರಿ, ಎಲ್ಲ ಎಷ್ಟ್ ಜನ ಲೀಡರ್ಗಳನ್ನ ಮುಗಿಸಿದೀರಾ ನೀವು ಒಂದ್ ಕುಟುಂಬಕ್ಕೋಸ್ಕರ. ಕಾಂಗ್ರೆಸ್ ಪಟ್ಟಿ ಕೊಡ್ತಾ ಇದ್ರು ಯಾರು ಮುಗಿಸಿದ್ವಿ ಅಂತ ಹೇಳಿ ಬಚ್ಚೇಗೌಡ ಕರ್ನಾಟಕ ರಾಜ್ಯದಲ್ಲಿ ಯಾವಾಗಲೂ ಕೂಡ ಪ್ರಾದೇಶಿಕ ಪಕ್ಷವಾಗಿ ನಮ್ಮದೇ ಅಂತ ಶಕ್ತಿ ತೋರಿಸಿದಂಥ ಸಂದರ್ಭದಲ್ಲಿ ಯಾರಿಗೂ ಕೂಡ ಫುಲ್ ಮ್ಯಾಂಡೇಟರಿ ಬರದೇ ಇರುವಂಥ ಸಂದರ್ಭದಲ್ಲಿ ಸಮ್ಮಿಶ್ರ ಸರ್ಕಾರವನ್ನು ಮಾಡಬೇಕು ಅಂತಕ್ಕಂಥದ್ದು ಇತ್ತು. ಆವತ್ತು ಕೂಡ ಸಮಾನ ಮನಸ್ಕರು ಅಂತಕ್ಕಂಥ ಕೆಲವು ಜನ ಜಾತ್ಯತೀತ ನಿಲುವುಗಳನ್ನ ಇಟ್ಕೊಂಡಿದ್ದೀವಿ ಅಂತ ನಮ್ಮ ಜೊತೆ ಬಂದರು. ರಾತ್ರಿ ಶಾಂತಿವನದಲ್ಲಿ ಇವತ್ತು ಅವ್ರ ವಕ್ತಾರರೇ ಹೇಳ್ಬಿಡ್ಲಿ, ಘಟಾನುಘಟಿ ನಾಯಕರಿಗೆ ಜೀವ ರಾಜಕೀಯ ಭವಿಷ್ಯ ಕಟ್ಟಿಕೊಟ್ಟಂತ ಪಕ್ಷ ಬಂದಿದ್ದು ಅಯ್ಯೋ ನಿಮ್ಮ ಪಕ್ಷದ ದೊಡ್ಡ ಶಕ್ತಿನೇ ಅಲ್ಲಿಂದ ಬಂದಿರೋದು. ಫುಲ್ ಕಂಪ್ಲೀಟ್ ಮಾಡ್ಲಿ. ಕಂಪ್ಲೀಟ್ ಮಾಡಿ ಸರ್, ಕಂಪ್ಲೀಟ್ ಮಾಡಿ. ಸ್ವತಂತ್ರ ಬಂದ ನಂತರ ಕರ್ನಾಟಕದಲ್ಲಿ ನಂದು ಅವಕಾಶ. ಸ್ವತಂತ್ರ ಬಂದ ನಂತರ ಕರ್ನಾಟಕದಲ್ಲಿ ದೇಶಾದ್ಯಂತ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ನೀವು ದೇಶವನ್ನು ಆಡಿದ್ರಿ. ಇವತ್ತು 3 ರಾಜ್ಯಗಳನ್ನು ನಿಲ್ಸ್ಕೊಳ್ಳಕ್ಕೆ ನಿಮ್ಗೆ ತಾಕತ್ತಿಲ್ಲ ಅಂತಂದ್ರೆ ನಿಮ್ಮನ್ನ ಜನ ಯಾವ ರೀತಿ ಬೆನ್ನು ಚೂರಿ ಹಾಕಿದ್ರು ಪ್ರಾದೇಶಿಕ ಪಕ್ಷಗಳಿಗೆ. ಆಮೇಲೆ ಮೇಡಮ್ ಒಂದು ಇಷ್ಟು ದೊಡ್ಡ ಪಾರ್ಟಿ ಇವತ್ತು ಯಾರೋ ಉಚ್ಚಾಟನೆ ಮಾಡಿದ್ವಿ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಯಾವುದೇ ರಾಜ್ಯಸಭಾ ಮೆಂಬರ್ ಉತ್ತರ ಕೊಡ್ತೀರಾ, ನನ್ನ ಅವಕಾಶ ಕೊಡ್ತೀರಾ? ಸನ್ಮಾನ್ಯ ದೇವೇಗೌಡರಿಗೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಟ್ಟಿದ್ದಕ್ಕೆ ನಾವು ಕಾಂಗ್ರೆಸ್ ಜೊತೆ ಪ್ರಧಾನಿಗಳಾದಂತ ಸಂದರ್ಭ ಕೈ ಜೋಡಿಸಿದ್ರು. ಅತ್ಯುತ್ತಮ ಅಂತ ಕೆಲಸವನ್ನ 40 ವರ್ಷಗಳಲ್ಲಿ ಮಾಡದಿರುವಂತ ಕೆಲಸ ದೇವೇಗೌಡರು ಮಾಡ್ತಿರೋವಾಗ ರಾತ್ರಿ ಬೆನ್ನು ಚೂರಿ ಹಾಕಿದ್ಯಾರು? ದೇವೇಗೌಡರು ನಿಲ್ಲಿಸಿದವ್ರಿ. ದೇವೇಗೌಡರು ಇಳಿಸಿದವ್ರಿ. ದೇವೇಗೌಡರು ನೀವು ತಪ್ಪು ಒಂದು ನಿಮಿಷ ನೀವು ತಪ್ಪು ಸಂದೇಶ ಕೊಡ್ತಾ ಇದ್ದೀರಾ. ಶ್ರೀಮಾನ್ ದೇವೇಗೌಡರು ಅದಕ್ಕೆ ಕ್ಲಾರಿಫೈ ಮಾಡಿದ್ದಾರೆ. ಹಿರಿಯರು ನಾವು ಯಾವುದೇ ಕಾರಣಕ್ಕೂ ನಮಗೆ ಮುಖ್ಯಮಂತ್ರಿ ಬೇಕಿಲ್ಲ, ಇವ್ರಿಗೆ ಕಾಂಗ್ರೆಸ್ ಅವರು ಕೊಡಿ ಅನ್ನಂತ ಸಂದರ್ಭದಲ್ಲಿ ಯಾರು ನೀವು ಕೈ ಕಾಲಿಡಿದ್ರಿ? ನಿಮ್ಮಿಂದಾನೇ ನೀವೇ ಇವತ್ತು ನಾವೇನಾದ್ರೂ ಬಿಟ್ರೆ ಬಿಜೆಪಿ ಬರುತ್ತೆ. ಮೊದಲು ನೀವು ಆಮೇಲೆ ಒಳ್ಳೆ ಕೆಲಸ ಮಾಡುವಂತ ಸಂದರ್ಭದಲ್ಲಿ ನಮ್ಮನ್ನ ಕಾಲ್ ಹಿಡಿದಿದ್ದು. ಮೇಡಮ್ ಒಂದು ಗೆದ್ದೆತ್ತಿನ ಬಾಲದ ಬಗ್ಗೆ ಏನೋ ಮಾತಾಡ್ತಿದ್ದಾರೆ. ಬೆನ್ನಿಗೆ ಚೂರಿ ಹಾಕೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇವತ್ತು ಬೆನ್ನಿನ ಚೂರಿ ವಿಷಯದಲ್ಲಿ ಮೇಡಮ್ ಹಿಂಗಾದ್ರೆ ಕಷ್ಟ ಆಗುತ್ತೆ. ಸೂರ್ಯ ಸರ್ ಒಂಚೂರು ಮಾತಾಡ್ಲಿ. ಸೂರ್ಯ ಸರ್ ಬೆನ್ನಿಗೆ ಯಾವ ರೀತಿ ಚೂರಿ ಆಗ್ತಾ ಇದ್ದಾರೆ ಅಂತಂದ್ರೆ ಇವರು ಒಕ್ಕೂಟದಲ್ಲಿ ಇಂಡಿ ಒಕ್ಕೂಟದಲ್ಲಿ ಇರ್ತಕ್ಕಂಥ ಪಶ್ಚಿಮ ಬಂಗಾಳದಲ್ಲಿ ಇವತ್ತು ಅವ್ರು ಸೋಲೋದಕ್ಕೆ ಕಾರಣ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಏನಂತ ಸ್ಟೇಟ್ಮೆಂಟ್ ಕೊಟ್ರು. ಇದು ಅತಿ ಭ್ರಷ್ಟ ಸರ್ಕಾರ. ಯಾವ ರೀತಿ ಹೇಳ್ಬೇಕಲ್ಲ ಒಂದು ಮಾತು ಹೇಳ್ತಾರೆ. ಅವರು ಇವತ್ತು ನನ್ಗೆ ಉತ್ತರ ಕೊಡ್ಬೇಕು. ನಿಮ್ಮ ನಾಯಕರನ್ನ ಏಕವಚನದಲ್ಲಿ ಪಿಕ್ಚರ್ ಡೈಲಾಗ್ ಹೊಡೆದ್ರೆ ನಡೆಯಲ್ಲ. ಇಲ್ಲೆಲ್ಲೂ ಕೂಡ ಕೇವಲ ನೀವು ಇನ್ನೂ ಅನುಭವ ಇಲ್ಲರ ಕೂಸು, ನೀವು ಇನ್ನೂ ನಿಮ್ಗೆ ಅನುಭವ ಇಲ್ಲ ಅಂದ್ರು. ರಾತ್ರಿ ಹೋದ್ರಾಲೆ ನಿಮ್ಮ ಹತ್ರ ನಮಗೆ ಗತಿ ಇಲ್ಲ, ನಿಮ್ ಜೊತೆ ಬರ್ತೀವಿ ಹೇಳಿ. ನೋಡಿ ಇವರು ಅವಕಾಶ ಸಿಂಧು ರಾಜಕಾರಣ. ಇದು ಕೇವಲ ಅಧಿಕಾರಕ್ಕಾಗಿ ಅಯ್ಯೋ ಸೈದ್ಧಾಂತಿಕ ಪಕ್ಷ ಅಲ್ಲದೆ ಹೋಗಿದ್ದಕ್ಕೇನೆ ಪಾಪ 2018ರಲ್ಲಿ ಜಂಟಿ ಹಾಕಿ ಅಧಿಕಾರದಲ್ಲಿ ಕೂತ್ಕೊಂಡ್ರು. ಪರಿಸ್ಥಿತಿ
ಅವತ್ತು ಕೂಡ ಇತ್ತು. ಸೂರ್ಯ ಸರ್, ಆಯ್ತು, ನಾಗೇಂದ್ರ ಸರ್, ನಿಮ್ time up, time up, time up. ಚೂರಿ ಹಾಕ್ತಾರೆ ಅಂತ ಕಥೆ ನಾವು ತಿಳ್ಕೊಂಡಿರ್ಲಿಲ್ಲ ಅವತ್ತು. ಸರ್ ಬೆನ್ನಿಗೆ ಚೂರಿ ಹಾಕಿದ್ರಿ ಅಂತ. ಎನಿವೇ ಸೂರ್ಯ ಮುಕುಂದರಾಜ್ ಸರ್, ಈಗ ಅವ್ರು ಪ್ರಶ್ನೆ ಮಾಡಿದ್ರಲ್ಲಿ ಒಂದು ಅರ್ಥ ಇದೆ. ಈಗ ಎಲ್ಲಾ ಕಡೆ ಕೂಡ ಬಹುತೇಕ ಕಡೆ ಕ್ಲೀನ್ ಸ್ವೀಪ್ ಮಾಡ್ತಾ ಇದೆ ಬಿಜೆಪಿ ಅನ್ನುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಕಾಂಗ್ರೆಸ್ನ ಹೀನಾಯ ಸ್ಥಿತಿ ಯಾಕಂತ ಹೇಳ್ತಿದೀವಿ ಅಂದ್ರೆ ಜಸ್ಟ್ 3 ರಾಜ್ಯಗಳಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯುವಲ್ಲಿ ಯಶಸ್ವಿ ಆಗಿದ್ದೀರಿ. ಹೊರತುಪಡಿಸಿ ಬೇರೆ ರಾಜ್ಯದಲ್ಲಿ ಯಾಕೆ ಕೆಲಸಗಳಾಗ್ತಾ ಇಲ್ಲ? ಯುದ್ಧಕ್ಕೂ ಮೊದಲೇ ಶಸ್ತ್ರ ತ್ಯಾಗ ಆಗಿ ಹೋಗ್ತಾ ಇದೆ. ರಾಹುಲ್ ಗಾಂಧಿ ಅವರ ಚಾರ್ಮ್ ಎಲ್ಲೂ ಕೂಡ ವರ್ಕೌಟ್ ಆಗ್ತಾ ಇಲ್ಲ ಅನ್ನೋದಿದೆ. ಅಸ್ಸಾಂ ಅಲ್ಲಿ ಇವ್ರ ಮುಖ್ಯಮಂತ್ರಿ ಯಾರು? ಹಿಮಂತ್ ಶರ್ಮಾ ಬಿಸ್ವಾ. ಯಾವ ಪಾರ್ಟಿಲಿ ಇದ್ರು? ಇದು ಪಶ್ಚಿಮ ಬಂಗಾಳದಲ್ಲಿ ಇವ್ರ ಮುಖ್ಯಮಂತ್ರಿ ಯಾರು? ಇವರು ಯಾವ ಪಾರ್ಟಿಯಿಂದ? ಒಂದು ಅಪ್ಡೇಟ್ ಇದೆ ಸೂರ್ಯ ಸರ್, ವಾಪಸ್ ನಿಮ್ ರಿಯಾಕ್ಷನ್ ತಗೋತೀನಿ. ಕೇಂದ್ರದ ಕೈಗೊಂಬೆ ರೀತಿ ತಮಿಳುನಾಡು ಮತ್ತು ರಾಜ್ಯಪಾಲರ ವರ್ತನೆ. ತಮಿಳುನಾಡು ರಾಜ್ಯಪಾಲ ಅರ್ಲೇಕರ್ ವಿರುದ್ಧ ಕಾಂಗ್ರೆಸ್ ಆಕ್ರೋಶ ಹೊರಹಾಕ್ತಾ ಇದೆ. ಏಕೈಕ ದೊಡ್ಡ ಪಕ್ಷ ಟಿವಿಕೆಗೆ ಬಹುಮತ ಸಾಬೀತಿಗೆ ಅವಕಾಶವನ್ನ ಮಾಡಿಕೊಡಿ. ರಾಜ್ಯಪಾಲರಿಗೆ ಕಾಂಗ್ರೆಸ್ ನಾಯಕ ಅಭಿಷೇಕ್ ಮನು ಸಿಂಘ್ವಿ ಆಗ್ರಹಿಸಿದ್ದಾರೆ. 10 ರಿಂದ 15 ದಿನಗಳಲ್ಲಿ ವಿಜಯ್ ಬಹುಮತ ಸಾಬೀತು ಮಾಡ್ತಾರೆ. ಒಂದಷ್ಟು ಕಾಲಾವಕಾಶ ಬೇಕು ಅವರಿಗೆ. ವಿಜಯ್ಗೆ ಅವಕಾಶ ನೀಡದೆ ಪ್ರಜಾಪ್ರಭುತ್ವದ ಆಶಯಗಳಿಗೆ ಧಕ್ಕೆ ತರ್ತಿದ್ದೀರಿ. ತಮಿಳುನಾಡು ರಾಜ್ಯಪಾಲರ ವಿರುದ್ಧ ಈ ರೀತಿ ಸಿಂಘ್ವಿ ಅವರು ಆಕ್ರೋಶ ಹೊರಹಾಕ್ತಿದ್ದಾರೆ. ಸೂರ್ಯ ಮುಕುಂದರಾಜ್ ಸರ್ದೇ ಇರೋದೀಗ ಟೈಮು. ಸರ್ ಮಾತಾಡಿ ಸರ್. ಈಗ ಹಿಮಂತ್ ಶರ್ಮಾ ಬಿಸ್ವಾ ಕಾಂಗ್ರೆಸ್ ಅವರು, ಸುವೇಂದು ಅಧಿಕಾರಿ TMC ಅವರು, ಆಮೇಲೆ ಇದ್ರಲ್ಲಿ ಅಜಿತ್ ಪವಾರ್ ಅವರು ಯಾವ ಪಾರ್ಟಿಯಿಂದ ಕರ್ಕೊಂಡ್ ಬಂದ್ರು ಅಂತ ಗೊತ್ತು. ಆಮೇಲೆ ಇದ್ರಲ್ಲಿ ಗೋವಾದಲ್ಲಿರುವಂತ ಹೆಚ್ಚು ಕಡಿಮೆ 25 ಜನ MLAಗಳು ಕಾಂಗ್ರೆಸ್ನವರು. ಪಾಂಡಿಚೇರಿನಲ್ಲಿರುವಂತ MLAಗಳು ಕಾಂಗ್ರೆಸ್ನವರು. ಬಿಜೆಪಿನಲ್ಲಿ ನಾಯಕತ್ವ ಹಂಗಲ್ಲ. IT CBI ಸಿದ್ದರಾಮಯ್ಯ ಅವ್ರನ್ನ ನಾವೇನು ಆಪರೇಷನ್ ಮಾಡಿಲ್ಲ. ರಾಜ್ಯದಲ್ಲಿ ಆಪರೇಷನ್ ಇವತ್ತು ಇಡೀ ದೇಶದಲ್ಲಿ ಇವರೆಲ್ಲ ಅಧಿಕಾರದಲ್ಲಿದ್ದಾರೆ. ಒಂದು ಪ್ರಾದೇಶಿಕ ನಿತೀಶ್ ಕುಮಾರ್ನ ಮುಗಿಸಿ ಬಿಹಾರದಲ್ಲಿ ಬರ್ತಾರೆ, ಉತ್ತರ ಪ್ರದೇಶದಲ್ಲಿ ಇನ್ನೊಂದು ಪಾರ್ಟಿನ ಮುಗಿಸಿ ಅಧಿಕಾರಕ್ಕೆ ಬರ್ತಾರೆ, ಮಹಾರಾಷ್ಟ್ರದಲ್ಲಿ ಒಂದು ಪಾರ್ಟಿ ಮುಗಿಸಿ ಅಧಿಕಾರದಲ್ಲಿ ಬರ್ತಾರೆ. ಇವ್ರು ಇವತ್ತೇನು ನಾವೇನು ಯಾರ ಜೊತೆನೂ ಮೈತ್ರಿಕೂಟದಲ್ಲಿಲ್ಲ. ಗೋವಿಂದರಾಜ್ ಸರ್, ನಾನು ಅದೇ ಪ್ರಶ್ನೆ ಮಾಡಿ. ಸೂರ್ಯ ಸರ್, ನೀವು ಬಿಟ್ಟೋದ್ರ ಬಗ್ಗೆ ಮಾತಾಡ್ತಾ ಇದ್ದೀರಿ. ಅಲ್ಲ, ಎಳ್ಕೊಂಡು ಹೋಗಿದ್ದಾರೆ. ಯಾಕೆ ಬಿಟ್ರಿ? ಯಾಕೆ ಬಿಟ್ರಿ? ಕಾರಣ ಏನು? ಒಗ್ಗಟ್ಟಿಲ್ಲ ಅನ್ನೋದು. ರಾಹುಲ್ ಗಾಂಧಿ ಅವರ ನಾಯಕತ್ವದ ಬಗ್ಗೆ ಕಾಂಗ್ರೆಸ್ ನಾಯಕರು, ಹಿರಿಯ ನಾಯಕರೇ ಬೇಸರ. ಇಂಥ ಬೆಳವಣಿಗೆಗಳು ಯಾಕೆ? ಅವರೊಂದು ಇಟ್ಕೊಡ್ಲಿ. ಸುವೇಂದು ಅಧಿಕಾರಿ ಮೇಲೆ ಶಾರದಾ ಚಿಟ್ ಫಂಡ್ ನ ಆರೋಪ ಹೊರಿಸಿದ್ರು. CBI ತನಿಖೆ ಆಯ್ತು. ಇವತ್ತೇನಾಯ್ತು ತನಿಖೆ? ಅಜಿತ್ ಪವಾರ್ ಅವ್ರ ಮುಂದೆ ರಾಹುಲ್ ಗಾಂಧಿ ನಾಯಕತ್ವ ಅಲ್ಲ, ಈ ಕಡೆ ಇಡಿ IT ಎಲೆಕ್ಷನ್ ಇವೆಲ್ಲ ಇಟ್ಕೊಂಡು ವಾಷಿಂಗ್ ಮಿಷಿನ್ ಇಟ್ಕೊಂಡು ಸುವೇಂದು ಅಧಿಕಾರಿ ಹಿಂಗ್ ಎದ್ಬಿಟ್ಟು ಹಿಂಗ್ ಎತ್ತಿದ್ರೆ ಕ್ಲೀನ್. ಅಲ್ಲ, ಅಜಿತ್ ಪವಾರ್ ಒಳಗಡೆ ಹಿಂಗ್ ಎದ್ಬಿಟ್ಟು ಹಿಂಗ್ ಎತ್ತಿದ್ರೆ CBI ಕೇಸ್ ಜನರ ಬಗ್ಗೆ ವಿಶ್ವಾಸ ಇಟ್ಕೊಂಡಿಲ್ಲ ಅಂತ ಪಕ್ಷ ಕೊನೆ ಅಸ್ತ್ರವಾಗಿ ಬಳಸಿದ್ರೆ ಇಡಿ ರೈಟ್ ನಿಮಗೆ ಯೋಗ್ಯತೆ ಇಲ್ಲ ಅಂತ ಸಂದರ್ಭ ಗೊತ್ತಾದ ಜನರಲ್ಲಿ ಏರಿಕೆ ವಿರುದ್ಧ ಸೈಕಲ್ ಅಲ್ಲಿ ಆಚೆ ಬರ್ತಾರೆ. ನರೇಂದ್ರ ಮೋದಿ ಅವರ ವಿರುದ್ಧ ವಿಜಯ್ ಅವರು ಒಂದು ಸಾಂಕೇತಿಕ ಅಷ್ಟು ಭಯ ಇದೆ ಅಂತ ಕೇಂದ್ರದ ಬಗ್ಗೆ, ಎಲೆಕ್ಷನ್ ಕಮಿಷನ್ ಆಪರೇಷನ್ ಕಮಲ ಮಾಡಿ ಈ ತರ ವಿಚಾರಗಳು ಯಾರು ಬೇಡ. ಬರೀ ED ID CBI ನಿಂದ ಹೆದರಿ ನಾಯಕರೆಲ್ಲ ಆಚೆ ಬರ್ತಾರೆ ಅಂತ ಅಂದ್ರೆ ಹಂಗಾರೆ ಕಾಂಗ್ರೆಸ್ ನಲ್ಲಿ ಯಾರೊಬ್ರು ನಾಯಕರು ಪಕ್ಷ ಉಳ್ಕೊಂಡಿದ್ದೆ ಅಷ್ಟೇ ಇದೆ. ಭ್ರಷ್ಟಾಚಾರಿಗಳನ್ನ ಬಿಜೆಪಿ ಪ್ರಾಮಾಣಿಕರು ಕಾಂಗ್ರೆಸ್ ನಲ್ಲಿ